ನಿಮ್ದು ಡೇ ಒನ್ನಿಂದನೂ ಬರೀ ರೀಲ್ಸು ಇದ್ರ ಮೂಲಕನೇ ನೀವು ವೈ ಬಿಕಾಸ್ ಜನ ಥಿಯೇಟ್ರಿಗೆ ಬರ್ತಿಲ್ಲ ಏನು ರೀಸನ್? ನಮ್ಮ ಜೊತೆ ಏನು ರೀಸನ್ ಅಂತಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ. ದೇ ಆರ್ ಎನಫ್ ವಿತ್ ದಟ್ ಎಂಟರ್ಟೈನ್ಮೆಂಟ್. ದೇ ಆರ್ ನಾಟ್ ವಾಚಿಂಗ್ ಮೂವೀಸ್. ಎಲ್ಲರೂ ಅವರವರ ದೊಡ್ಡ ಹೀರೋಗಳ ಸಿನಿಮಾಗೆ ಕಾಯ್ತಾ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಚಿಕ್ಕವ್ರು ಮಾಡಿದ್ರೆ ಅಥವಾ ಬಿಗಿನರ್ಸ್ ಯಾರಾದರೂ ಮಾಡಿದ್ರೆ ಜನ ಸಿನಿಮಾಗೆ ಬರ್ತಾ ಇಲ್ಲ. ಬಿಕಾಸ್ ಕೈಯಲ್ಲೇ ನಿಮಗೆ ಒಂದು 6 ಇಂಚ್ ಮೊಬೈಲಲ್ಲಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗ್ತಿರ್ಬೇಕಾದ್ರೆ ಜನ ಥಿಯೇಟರ್ಸ್ಗೆ ಹೆಂಗೆ ಬರ್ತಾರೆ? ಬನ್ನಿ ಅಂತ ಕೇಳ್ಕೊಂಡ್ರು ಬರ್ತಿಲ್ಲ. ಹಾಗಾಗಿ ಬರ್ತಿಲ್ಲ ಅಷ್ಟೇ. ಇವಾಗ ಅವ್ರ ಕೈಯಲ್ಲಿ ಮೊಬೈಲ್ ಇರೋದಕ್ಕೆ ತಾನೇ ಇವಾಗ ಅದ್ರ ಬಗ್ಗೆ ಎಲ್ಲ ಪ್ರಚಾರ ಮಾಡಿದ್ರು. ನಿಮಗೆಲ್ಲ ಈಸಿ, ನಿಮ್ಗೆ ಏನು ಗೊತ್ತಿಲ್ಲ ಇದ್ರ ಹಿಂದೆ ಎಫರ್ಟ್ಸ್ ಏನಿದೆ, ನಾನು ಯಾವಾಗ ಮಾತಾಡಿದ್ದೀನಿ, ಯಾವಾಗ ಅವನು ಅದನ್ನು ಒಂದು ಮಾಡಿದ್ದಾನೆ, ಇದೆಲ್ಲ ಹೇಗಾಯಿತು, ಇದೆಲ್ಲ ಯಾರಿಗೂ ಗೊತ್ತಿಲ್ಲ. ಎಲ್ಲೋ ಮನೆಯಲ್ಲಿ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರೋ ಕಡೆ ಕೂತ್ಕೊಂಡು ಈ ವಿಡಿಯೋನ ಮಿಕ್ಸ್ ಮಾಡಿ ಆ ವಿಡಿಯೋನ ಮಿಕ್ಸ್ ಮಾಡಿ ಸಕ್ಕದಾಗಿ ಮಾಡ್ತೀರಾ ಕಂಟೆಂಟು. ಬಿಕಾಸ್ ಇಟ್ ಇಸ್ ಯುವರ್ ವರ್ಕ್. ಐ ಅಪ್ರಿಷಿಯೇಟ್ ಇಟ್. ಬಿಕಾಸ್ ಅದಕ್ಕೂ ಎಡಿಟಿಂಗೆಲ್ಲ ನೀವು ಎಫರ್ಟ್ಸ್ ಹಾಕಬೇಕಲ್ಲ. ನಿಮ್ಗೆ ಯಾಕೆ ನಮ್ಮ ಎಫರ್ಟ್ಸ್ ಅರ್ಥ ಆಗ್ತಿಲ್ಲ ಟೀಮ್ದು? ನೀವು ಅದನ್ನಾಗಿದ್ದೀರಾ, ನೀವು ಫಸ್ಟೇ ನೀವು ರೀಲ್ಸ್ ಅವ್ರನ್ನ ಕರ್ಕೊಂಬರ್ಬಾರ್ದಾಯ್ತು. ನೀವು ಡೇ ಒನ್ನಿಂದ ಮ್ಯಾಮ್ ಸಣ್ಣ ಸೂಜಿಯಿಂದ ಹಿಡಿದು ನಿಮಿಷ ಮ್ಯಾಮ್, ಸಣ್ಣ ಸೂಜಿಯಿಂದ ಹಿಡಿದು ಟಾಪ್ ಎಂಡ್ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ರೀಲ್ಸ್ ನಾನು ಏನು ಕರೆಸ್ತೀನಿ ಅಂದರೆ 2 ಕಂಟೆಂಟ್ ಮಾಡಿದ್ದೆ ನಾನು. 2 ಕಂಟೆಂಟು ಸಖತ್ ರೀಚ್ ಆಯಿತು ಅಲ್ವಾ, ತುಂಬ ರೀಚ್ ಆಯಿತು. ಪಿಕ್ಚರ್ ರಿಲೀಸ್ ಆಯಿತು 1 ವಾರ ಆಗೈತೆ. ಯಾಕೆ ಅದನ್ನು ಇಷ್ಟೊಂದು ನಮ್ಗೆ ತೊಗೊಂಡು ಕೊಟ್ಟಿಲ್ಲ? ಯಾರೋ ಇವಾಗ ರೀಲ್ಸು ಇವಾಗ ಟ್ರೋಲ್ ಮಾಡಿದ್ದಾರೆ. ನನಗೆ ನೈಟ್ ನನ್ನ ಸೆಲೆಬ್ರಿಟಿ ಮಾಡಿಬಿಟ್ರು. ನಂಗೆ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಮ್ಮ. ಎಲ್ರಿಗೂ ಅಣ್ಣಂದಿರಿಗೂ ತಮ್ಮಂದಿರಿಗೂ ತುಂಬ ಥ್ಯಾಂಕ್ಸು. ನನ್ನ ಟ್ರೋಲ್ ಮಾಡಿದ್ದಕ್ಕೆ ನಾನು ಸೆಲೆಬ್ರಿಟಿ ನೀವಲ್ಲ. ಯಾಕಂದರೆ ಇವತ್ತು ಸ್ಟಾರಾಗಿ ನಾನು ಕುಂಡಿಸ್ಬಿಟ್ಟಿದ್ರೆ ಎಲ್ಲೋದ್ರೂ ಸೂರ್ಯಣ್ಣ ಅಂತ ಇದ್ದಾರೆ. ಕೆಟ್ಟದನ್ನು ಮರ್ತ್ಬಿಡ್ತೀನಿ, ಒಳ್ಳೇದನ್ನು ನಾನು ಯಾವಾಗಲೂ ಒಳ್ಳೇದನ್ನು ತಗೊತೀನಿ ಅಲ್ವಾ. ಸೊ ಏನಕ್ಕಂದರೆ ನಿಮಗೆ ಅದೊಂದು ವಿಡಿಯೋ ನಿಮಗೆ ಹರ್ಟ್ ಆಗೈತೆ, ನಾನು ನೋಡಿದೆ, ನನಗೂ ಬೇಜಾರಾಯಿತು. ಅದರಿಂದ ನಾನು ಬಂದು ಸಾರಿ ಕೇಳಿದೆ. ಏನಕ್ಕೆ ನಾವು ಮಾಡಿ ಉದ್ದೇಶ ಏನು? ಪಿಕ್ಚರ್ 1 ವಾರ ಆಯ್ತಲ್ಲ, ಏನಕ್ಕೆ ಅದು ಓಡಿಲ್ಲ? ಯಾಕೆ ಓಡಿಲ್ಲ? ಓಡಿದ್ದಿದ್ರೆ ನಾನು ಯಾಕೆ ಎಲ್ಲರನ್ನೂ ಕರೆಸ್ಬಿಟ್ಟು ನಾನು ಪ್ರಮೋಷನ್ಗೆ ಏನು ಕರಿತಾ ಇದ್ದೆ? ನಾನೇನು ಕರಿತಾ ಇದ್ದೆ ಮೇಡಮ್? ನಾ ಪಿಕ್ಚರ್ ಹೋಗಿಲ್ಲ ಅಂತ ನಾನು ಕಷ್ಟಪಟ್ಟಿದ್ದೀನಿ. ಇತಿಹಾಸ ಮೇಡಮ್, ಇವತ್ತವರೆಗೂ ಒಂದು ಹೀರೋ ಅಮ್ಮನ ದೇವಸ್ಥಾನದಿಂದ ಇಲ್ಲಿಂದ ಉರುಳು ಸೇವೆ ಮಾಡ್ಕೊಂಬಂದಿನಿ. ಇದನ್ನು ನೀವು ಟ್ರೋಲ್ ಮಾಡಿರ್ಬೋದಾಗಿತ್ತಲ್ಲ. ಒಳ್ಳೆ ವಿಷಯ. 2 ತಿಂಗಳು ಮೇಡಮ್, 2 ತಿಂಗಳು 6 ಪ್ಯಾಕ್ ಮಾಡಿದ್ದೀನಿ. ನನಗೆ ಏನಾರು ಆಗಿದ್ರೂ ಪರವಾಗಿಲ್ಲ. ನಾನು ಪ್ರಸಾದ್ ಅವ್ರಿಗೆ ಹೇಳಿದೆ 2 ತಿಂಗಳಲ್ಲಿ ನನಗೆ ಹೆಂಗೆ ಬೇಕೋ ನಾನು ಮಾಡಿ, ಇದರಿಂದ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ಸಬ್ಜೆಕ್ಟ್ ಗೆಲ್ಲಬೇಕಂತ ಫುಲ್ ಡಯಟ್ ಮಾಡಿದ್ದೀನಿ. ಅದನ್ನು ಯಾರು ಟ್ರೋಲ್ ಮಾಡಿಲ್ಲ. ಇವಾಗ ದೊಡ್ಡವ್ರ ಕತೆ ನಾನು ತಪ್ಪಾಗಿ ಹೇಳ್ತಾಯಿಲ್ಲ. ದೊಡ್ಡ ಅಣ್ಣಂದಿರು ಮಾಡಿದ್ದಾರೆ, ಅವ್ರದ್ದೆಲ್ಲ ಯಾಕೆ ತೋರಿಸಿರಲ್ಲ? ನಾನು ಮಾಡಿದ್ದೀನಲ್ಲ 6 ಪ್ಯಾಕು, ನಂದು ಯಾಕೆ ತೋರಿಸ್ತಾ ಇಲ್ಲ? ಅದನ್ನ ಯಾಕೆ ಟ್ರೋಲ್ ಮಾಡಿಲ್ಲ ನೀವು? ನಾನು ಮಾಡಿರೋದು ಕನ್ನಡ ಪಿಕ್ಚರು. ಇತಿಹಾಸ ಮೇಡಮ್, ಇತಿಹಾಸದಲ್ಲಿ ಇಡೀ ಅಂಡರ್ವರ್ಲ್ಡ್ನ ಕರ್ಸ್ಕೊಂಬಂದು ಎಷ್ಟು ಕಷ್ಟಪಟ್ಟು ಸಫರ್ ಪಟ್ಟು ಅಣ್ಣಂದಿರನ್ನ ಕರ್ಸ್ಕೊಂಬಂದು ಈ ನಮ್ಮ ಕನ್ನಡ ಮೂವಿ ಗೆಲ್ಲಬೇಕು, ಯಾವ ಭಾಷೆಗೂ ಕಮ್ಮಿ ಇಲ್ಲ ಅಂತ ನಾನು ತಂದು ನಿಲ್ಸಿದ್ದೀನಿ ಮೇಡಮ್. ಟೀಸರಲ್ಲಿ ನೋಡಿ, ಇಡೀ ಅಂಡರ್ವರ್ಲ್ಡ್ನ ಎಲ್ಲ ತಂದು ನಾನು ನಿಲ್ಸಿದ್ದೀನಿ. ಅದನ್ನ ಯಾಕೆ ನೀವು ಟ್ರೋಲ್ ಮಾಡಿಲ್ಲ? ಟೀಸರ್ ಮಾಡಿದ್ದೀನಿ, ಒಂದು ಕಮ್ಮಿ ಅಂದರೆ 1.5 ಲಕ್ಷ ಓಡೈತೆ ಟೀಸರು. ಏನಕ್ಕೆ ಅದು ಯಾಕೆ ಟ್ರೋಲ್ ಮಾಡಿಲ್ಲ? ನಾನು ಕೇಳ್ತಾ ಇದ್ದೀನಲ್ಲ. ಟ್ರೈಲರ್ ಆಯಿತು, ಟ್ರೈಲರು ಅಷ್ಟೂ ಓಡಿಲ್ಲ, 70-80 ಸಾವಿರ ಓಡ್ತು. ಜಸ್ಟ್ ಒಂದು ಅಕ್ಕನ ಫೋನ್ ಮಾಡಿದೆ, ಅಕ್ಕ ನನಗೆ ಹಿಂಗೆ ಬೇಕು, ನೀನು ಮಾಡೋಕ್ಕ. ನಾನು ಮಾಡಲ್ಲ, ಇಲ್ಲ ನನಗೋಸ್ಕರ ಮಾಡೋಕ್ಕ, ಟೀಮ್ ಗೆಲ್ಬೇಕಂದ್ರು. ಅಕ್ಕ ಟೀಮ್ ಗೆಲ್ಬೇಕಂತ ಆಯ್ತು ಬಿಡ ಅಂತ ಹೇಳಿ ನಮ್ಮ ಸ್ಟೇಷನ್ನಲ್ಲಿ ಹೋಗಿ ನಾನು ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಇವತ್ತು ಮಾಡ್ತಾ ಇದ್ದೀನಿ. ಬೆಳಗ್ಗೆ ನೋಡಿದ್ರೆ 4 ಲಕ್ಷ ರೀಚ್ ಆಗ್ತೈತೆ. ಅಂಥದ್ದನ್ನೇ ಕಂಟೆಂಟ್ ತೊಗೊತಾ ಇರಲ್ಲ. ಇವಾಗ ಅಮ್ಕುಟುಂಬಲ್ ಅಂತ ಇರಲ್ಲ. ಜಿ ಕನ್ನಡಗೆ ಹೆಂಗೆ ತೊಗೊಂಡ್ರಿ ನೀವು? ಏನು ತೊಗೊಂಡು ನೀವು ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತಾ ಇರಿ ಎಲ್ಲರೂ? ಇವಾಗ ನಾನು ಕರೀದಿಕ್ಕೆ ಹಿಂಗೆ ಅಂತ ಇದ್ದೀರಲ್ಲ ಮೇಡಮ್. ಏನು ಮೇಡಮ್ ಇದೆಲ್ಲ?